ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇಂದು ನಡೆದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ನಾನು ಮಹಿಳಾ ಮೀಸಲು ಕ್ಷೇತ್ರದಲ್ಲಿ 120 ಒಂದು ಮತಗಳಿಂದ ಜಯಗಳಿಸಿದ್ದೇನೆ. ಇದಕ್ಕೆ ಕಾರಣರಾಗಿರೋದು ಎಲ್ಲ ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಾನ್ವಿ ತಾಲೂಕಿನ ಎಲ್ಲ ಶಿಕ್ಷಕರಿಗೂ ನಾನು ನನ್ನ ಕಡೆಯಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಮೊದಲನೇದಾಗಿ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಮರೇಶ್ವರ ಕ್ಯಾಂಪ್ ಶಾಲೆಯಲ್ಲಿ 18 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಇದು ನನ್ನ ಮೊದಲ ಹೆಜ್ಜೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ನನ್ನ ಮಹಿಳಾ ಶಿಕ್ಷಕಿಯರಿಗೆ ಯಾವುದೇ ತೊಂದರೆಗಳು ಬಂದರೂ ಸಹ ನಾನು ನಮ್ಮ ಪೆನಲ್ನ ಸುರೇಶ್ ಕುಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ಅವರ ಎಲ್ಲ ನೋವುಗಳಿಗೆ ಸ್ಪಂದಿಸ್ತೀನಿ. ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನು ಮಾಡುವ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೂ ಎಲ್ಲರಿಗೂ ಸಹ ಎಲ್ಲ ಇಲಾಖೆಯವರಿಗೂ ನಾನು ನನ್ನ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ, ಎಲ್ಲ ನಮ್ಮ ಪೆನಲ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು, ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು ಟೀಮ್ ಅಂತ ಆ ರೀತಿಯಲ್ಲಿ ಕೂಡ ಮನೆಯಲ್ಲಿ ಚರ್ಚೆ ಆಗಿತ್ತು. ಮಹಿಳಾ ಮೀಸಲಾತಿಯಲ್ಲಿ ತಾವು ಆಯ್ಕೆ ಆಗಿದ್ರಿ, ಯಾವ ರೀತಿ ಪ್ರಶಂಸೆ ವ್ಯಕ್ತವಾಯಿತು ಮಹಿಳೆಯರ ಶಿಕ್ಷಕರಿಂದ? ತುಂಬಾ ಚೆನ್ನಾಗಿ ಸಹಕಾರ ನೀಡಿದ್ದಾರೆ. ಯಾಕೆಂದ್ರೆ ಇದು ನನ್ನ ಮೊದಲ ಅನುಭವ. 18 ವರ್ಷ ಸೇವೆಯಲ್ಲಿ ಎಲ್ಲಾ ಶಿಕ್ಷಕರು ಶಿಕ್ಷಕಿಯರು ಎಲ್ಲ ಆ ಟೀಮು ಈ ಟೀಮು ಅನ್ನೋದೇ ಭೇದ ಅಂದಲೇನೆ ನನಗೆ ಸಹಕಾರ ನೀಡಿದ್ದಾರೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು, ಚಿರಋಣಿಯಾಗಿದ್ದೀನಿ. ಅವ್ರ ಕೆಲಸಗಳನ್ನ ಮಾಡ್ಕೊಡೋದಕ್ಕೆ ನಾನು ಸಹ ಸಹಕಾರ ನೀಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಪೆನಲ್ ಸರ್ಗಳು ಮಲ್ಲಿಕಾರ್ಜುನ್ ಸರ್, ಸಬ್ಜಲಿ ಸರ್ ಹಾಗೂ ಸುರೇಶ್ ಕುಡಿ ಸರ್ ಅವ್ರ ಮಾರ್ಗದರ್ಶನದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಸಮಯದಲ್ಲಿ ನಿಮ್ಮ ಪ್ಯಾನೆಲ್ ಮುಂದೆ 2.0 ಮಂತ್ರ ನಡೆದಿಲ್ಲ? ಇಲ್ಲ ಸರ್, ನಡೆದಿಲ್ಲ. ಅದು ಪಾರದರ್ಶಕವಾಗಿ ನಡೆದಿದೆ ಅಂತ ಹೇಳ್ತೀನಿ ಈ ಸಮಯದಲ್ಲಿ. ಇಂದು ದಿನಾಂಕ 1/5/2026 ನಡೆದಿರುವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ನನ್ನ ಪೆನಲಿನ 4 ಜನ ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಾರೆ. ಇದಕ್ಕೆ ಕಾರಣ ಏನಂತಂದರೆ, ಸುಮಾರು 20 ವರ್ಷಗಳಿಂದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಒಬ್ಬ ಸದಸ್ಯನಾಗಿ, ಅಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷನಾಗಿ, ಜೊತೆಗೆ ಪ್ರಸ್ತುತ ನೌಕರ ಸಂಘದ ಅಧ್ಯಕ್ಷನಾಗಿ ನಾನು ಮಾಡಿರ್ತಕ್ಕಂಥ ಶಿಕ್ಷಕರ ಸೇವೆ, ಅವರ ಕೆಲಸಗಳು ಇವತ್ತು ನಮ್ಮನ್ನು 4 ಜನರನ್ನ ಆಯ್ಕೆ ಮಾಡಲಿಕ್ಕೆ ಕಾರಣಭೂತರಾಗಿದ್ದಾರೆ. ಆದ್ದರಿಂದ ಅಖಂಡ ಮಾನ್ವಿ ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮತ್ತು ಎಲ್ಲ ನೌಕರ ಬಾಂಧವರಿಗೆ, ವಿವಿಧ ಇಲಾಖೆಯ ನೌಕರ ಬಾಂಧವರು ಕೂಡ ಇವತ್ತು ನಾವು ಗೆಲ್ಲಬೇಕಾದ್ರೆ 4 ಜನ ಗೆಲ್ಲಬೇಕಾದ್ರೆ ವಿವಿಧ ಇಲಾಖೆ ನೌಕರರು ಕೂಡ ನಮಗೆ ತುಂಬ ಸಹಾಯ ಸಹಕಾರ ನೀಡಿದ್ದಾರೆ, ಸಪೋರ್ಟನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಇಲಾಖೆ, ಮಾನ್ವಿ ತಾಲೂಕಿನ ಎಲ್ಲ ಇಲಾಖೆಗಳ ನೌಕರರು ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಮಾಡ್ತಕ್ಕಂಥ ಸೇವೆ ಇವತ್ತು ನಮ್ಮ ಗೆಲುವಿಗೆ ಕಾರಣವಾಗಿದೆ. ಆ ನಿಟ್ಟಿನಲ್ಲಿ ತಾವುಗಳು ಕೂಡ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ತಾವು ಮಾಧ್ಯಮ ಮಿತ್ರರು ಕೂಡ ತುಂಬ ಸಹಾಯ ಸಹಕಾರ ನೀಡಿದ್ದೀರಿ. ಅದೇ ರೀತಿಯಾಗಿ ಕೂಡ ಮುಂದೆ ಈ 5 ವರ್ಷಗಳ ಕಾಲ ನಮ್ಮ ಶಿಕ್ಷಕರು, ನಮ್ಮ ಶಿಕ್ಷಕರ ಪ್ರತಿನಿಧಿಗಳು ಮತ್ತು ನಮ್ಮ ಶಿಕ್ಷಕರಿಗೆ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಾವು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇವೆ. ಯಾವುದೇ ರೀತಿಯ ತಾರತಮ್ಯ ಇಲ್ಲ, ಪಾರದರ್ಶಕವಾಗಿ ಅವರಿವರು ಎನ್ನದೆ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಎಲ್ಲ ನೌಕರಿಗೆ ಒಂದೇ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆಲಸಕ್ಕೆ ಇಡೀ ಮಾನ್ವಿ ತಾಲೂಕಿನ ಎಲ್ಲ ಶಿಕ್ಷಕರು ನಮಗೆ ಎಲ್ಲ ಪೆನಲ್ ಗೆಲ್ಲಲಿಕ್ಕೆ ನಮ್ಮ ಕೆಲಸಕ್ಕೆ ಅವರು ಓಟನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಋಣವನ್ನು ನಾವು 5 ವರ್ಷದಲ್ಲಿ ಯಾವುದೇ ಕೆಲಸ ಇದ್ರೂ ಕೂಡ ಅವರ ಕೆಲಸವನ್ನು ನಾವು ಚಾಚು ತಪ್ಪದೆ ಮಾಡಿ ಈ ತಾಲೂಕಿನಲ್ಲಿ ಉತ್ತಮವಾದ ಶೈಕ್ಷಣಿಕ ಅಭಿವೃದ್ಧಿಗಾಗಿ, ಎಲ್ಲ ಶಿಕ್ಷಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾನು ಶ್ರಮಿಸುತ್ತೇನೆ ಅಂತ ಹೇಳಿ ನಮ್ಮ ಎಲ್ಲ ನನ್ನೊಟ್ಟಿಗೆ ಗೆದ್ದಂಥ ಅಭ್ಯರ್ಥಿಗಳಲ್ಲಿ ಹಿರಿಯರಾದಂಥ ಸಬ್ಜಲ್ ಸರ್ ಅವರು ಹಾಗೂ ನಮ್ಮ ಸೋದರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸರ್ ಅವರು ಹಾಗೂ ಮಹಿಳಾ ಮೀಸಲು ಕ್ಷೇತ್ರದಿಂದ ಇವತ್ತು ಮಾನ್ವಿ ತಾಲೂಕಿನಲ್ಲಿ ಎಲ್ಲ ಮಹಿಳೆಯರಿಗೆ ಏನಾದರೂ ಒಂದು ವಿಶೇಷತೆ ಇರಬೇಕು, ಅವರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೊಡ್ಬೇಕಂತೇಳಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.